ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇ ನೋಡ್ತಿದ್ದೀರಾ ಬಿಫೋರ್ ಮತ್ತು ಆಫ್ಟರ್ ಎಫೆಕ್ಟ್ ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಆಗಿದೆ ಸ್ಕಿನ್ ಅಂತ. ಇದೊಂದು ಕೇರಳದಲ್ಲಿ ವೈರಲ್ ಆಗಿರೋವಂಥ ಫೇಸ್ ಪ್ಯಾಕ್. ನಿಮಗೆ ಈಗಾಗಲೇ ಗೊತ್ತು, ಮೆಂತೆ ಅನ್ನುವಂಥದ್ದು ತುಂಬ ಒಳ್ಳೆಯ ಪದಾರ್ಥ. ಅದು ದೇಹಕ್ಕೆ ಮೆಂತೆ ಮುದ್ದೆಯಾಗಿ ಕೂಡ ಯೂಸ್ ಮಾಡಿದ್ರೆ ದೇಹಕ್ಕೆ ಒಳ್ಳೆಯದು. ಹಾಗೆಯೇ ಒಬ್ಬರಿಗೆ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ ಮತ್ತು ಈ ಥರ ಪ್ಯಾಕ್ಸ್ ಎಲ್ಲ ಅಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ. ಆವಾಗ ಈ ಥರ ಮನೆಯಲ್ಲಿ ಮಾಡಿಕೊಂಡು ಹೇಗೆ ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಸ್ಕಿನ್ನ ಪಡಿಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಾವು ಮನೆಯಲ್ಲಿ ಅಡುಗೆ ಮಾಡ್ಕೊಂಡಿರ್ತೀವಿ, ನಾವು ಯಾಕೆ ರೆಡಿ ಆಗಬೇಕು ಅನ್ನೋಂಥವ್ರು ನಾವು ಸ್ವಲ್ಪ ಕಷ್ಟಪಟ್ಟರೆ ನಾವು ಕೂಡ ತುಂಬ ಚೆನ್ನಾಗಿ ಆರ್ಗನೈಸ್ಡಾಗಿ ಫೇಸನ್ನು ಕೂಡ ಗ್ಲೋಯಿಂಗ್ ಆಗಿ ಇಟ್ಕೊಬೋದು. ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಎರಡೆರಡು ಪದಾರ್ಥದಿಂದ ಇದು ತುಂಬ ಒಳ್ಳೆ ಎಫೆಕ್ಟಿವ್ ಆಗಿರೋವಂಥ ನಿಮಗೆ ಪ್ಯಾಕ್ ರೆಡಿ ಆಗುತ್ತೆ. ವಾರದಲ್ಲಿ 2 ಬಾರಿ ಅಥವಾ 1 ಬಾರಿ ಮಾಡಿ. ಇದಕ್ಕೆ ಬೇಕಾಗುವಂಥದ್ದು ಮೆಂತೆ ಅನ್ನುವಂಥದ್ದು ತುಂಬ ಅದ್ಭುತವಾದಂಥದ್ದು. ಅದನ್ನು ಮೊದಲು ನಾವು ಟೈಮ್ ಇತ್ತು ಅಂತ ಅಂದರೆ ನೀವು ಗ್ರೈಂಡ್ ಮಾಡಿಟ್ಕೊಳ್ಳಿ. ಇಲ್ಲ ಅಂತ ಅನ್ನೋವಂಥವ್ರು ಓವರ್ ನೈಟ್ ನೆನೆಸಿ ಕೂಡ ಮಾಡ್ಬೋದು. ನಾನು ಇದನ್ನು ನೀಟಾಗಿ ಫೈನಾಗಿ ಪೌಡ್ರ್ ಮಾಡಿ ಅದನ್ನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಜರಡಿ ಹಿಡಿಯೋದ್ರಿಂದ ಅದು ಫೈನ್ ಪಾರ್ಟಿಕಲ್ಸ್ ಏನಿರುತ್ತೆ ಅದು ನಮಗೆ ಸಿಗುತ್ತೆ. ಮತ್ತು ಈ ಥರ ರಫ್ ಆಗಿರೋದಂಥದ್ದು ಮೇಲ್ಗಡೆ ಉಳ್ಕೊಂಡಿರುತ್ತೆ. ಅದನ್ನು ಮತ್ತೆ ನಾನು ಮಿಕ್ಸಿಲಿ ಹಾಕಿ ಮತ್ತು ರುಬ್ಬಿಟ್ಟು ನಾನು ಎತ್ತಿಟ್ಕೊತೀನಿ. ಈಗ ನನಗೆ ಫೈನ್ ಪೌಡರ್ ಸಿಕ್ಕಿದೆ. ಇದಕ್ಕೆ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ. ಯಾವುದು ಅಂತ ಅಂದರೆ ಹಾಲಿರುತ್ತಲ್ಲ, ಅದು ಕಾದ ಆರಿರೋ ಅಂಥದ್ದನ್ನ ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ಇದೊಂದು 2 ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ. ಮೆಂತೆ ಪುಡಿ ಇದೆಯಲ್ಲ, ಅದು ಮೆಂತೆ ಅಂತ ಅನ್ನೋವಂಥದ್ದು ತುಂಬ ಅದ್ಭುತವಾದ ಒಂದು ಧಾನ್ಯ. ಎಷ್ಟು ಸ್ಕಿನ್ನಿಗೆ ಒಳ್ಳೆಯದು ಅಂತಂದರೆ ಅಷ್ಟು ಸ್ಕಿನ್ನಿಗೆ ಒಳ್ಳೆಯದು. ಮಕ್ಕಳಿಗೂ ಕೂಡ ಇದನ್ನು ಹಚ್ಬೋದು. ನೀವು ಇದನ್ನು ಫ್ರಿಡ್ಜಲ್ಲಿ ಇಡಿ, ಆವಾಗ ಹಚ್ಕೊಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಆ ಏನು ಗ್ರೈನ್ಸಿಂದು ಪೌಡರ್ ಏನಿರುತ್ತಲ್ವ, ಅದು ಚೆನ್ನಾಗಿ ಅದು ಹಾಲಿನ ಜೊತೆ ಬೆರ್ತಿ ಸಾಫ್ಟ್ ಟೆಕ್ಸ್ಚರ್ನ ಕೊಡುತ್ತೆ. ಆವಾಗ ನಾವು ಸ್ಕಿನ್ನಿಗೆ ಹಚ್ಚೋದ್ರಿಂದ ಅದರ ಎಫೆಕ್ಟ್ ನಮಗೆ ಕೊಡ್ತಾ ಹೋಗುತ್ತದು. ಇವಾಗ ನಾನು ಬರೀ ಹಾಲನ್ನು ತಗೊಂಡು ಮೊದಲು ಕ್ಲೆನ್ಸಿಂಗ್ ಮಾಡ್ಕೊತಿದ್ದೀನಿ. ಒಂದು 10 ನಿಮಿಷ ಬೇಕಾಗುತ್ತೆ ಅದು ನೆನೆಯೋದಕ್ಕೋಸ್ಕರ. ಅದೇ ಟೈಮಲ್ಲಿ ನಾನು ಮುಖನ ಚೆನ್ನಾಗಿ ಕ್ಲೆನ್ಸಿಂಗ್ ಮಾಡ್ಕೊತಿದ್ದೀನಿ. ನೀವು ದಿನಾಗ್ಲೂ ಒಂದು ಹಾಲನ್ನು ಯೂಸ್ ಮಾಡಿಕೊಂಡು ಕ್ಲೆನ್ಸಿಂಗ್ ಮಾಡಿಕೊಂಡು ನೀವು ಸ್ನಾನಕ್ಕೆ ಹೋಗೋದ್ರಿಂದ ಮುಖ ತುಂಬ ಚೆನ್ನಾಗಿ ಪಳಪಳವಾಗಿ ಚೆನ್ನಾಗಿ ಕಾಣುತ್ತೆ. ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಆದಷ್ಟು ಕಮ್ಮಿ ಆಗ್ತಾ ಬರುತ್ತೆ. ಇದನ್ನು ನೀವು ಯೂಸ್ ಮಾಡೋದ್ರಿಂದ ಬಂಗಾಗಿರ್ಬೋದು, ಈ ಪ್ಯಾಕನ್ನು ಯೂಸ್ ಮಾಡೋದ್ರಿಂದ ಬಂಗಾಗಿರ್ಬೋದು, ಮತ್ತು ಮುಖದ ಮೇಲಿನ ಕಲೆ ಆಗಿರ್ಬೋದು, ಮತ್ತು ಡಾರ್ಕ್ ಸ್ಪಾಟ್ ಆಗಿರ್ಬೋದು, ಎಲ್ಲದೂ ಕೂಡ ಕಮ್ಮಿ ಆಗುತ್ತೆ. ಮತ್ತು ಮುಖ ಚೆನ್ನಾಗಿ ನಿಮಗೆ ಪಳಪಳ ಅಂತ ಹೊಳೆಯುತ್ತೆ. ಎಲ್ಲರೂ ನಿಮ್ಮನ್ನು ಖಂಡಿತ ಕೇಳ್ತಾರೆ ಈ ಟಿಪ್ಸ್ ಏನು ಮಾಡ್ತಿದ್ದೀರಾ ಅಂತ. ಇವಾಗ ನಾನು ಹಾಲೆಲ್ಲ ಹಚ್ಕೊಬಂದಲ್ಲ, ಅದನ್ನು ನೀಟಾಗಿ ತೊಳ್ಕೊತಾ ಇದ್ದೀನಿ. ಈಗ ತೊಳ್ಕೊಂಡಾದ್ಮೇಲೆ ಫ್ರಿಡ್ಜಲ್ಲಿ ನಾವು ಇಟ್ಟಿರೋ ಅಂಥ ಪ್ಯಾಕು ಏನಾಗಿದೆ ಅಂತ ಬಂದು ಚೆಕ್ ಮಾಡೋಣ. ಫ್ರಿಡ್ಜಲ್ಲಿ ಇಟ್ಟಿದ್ದಂಥ ಪ್ಯಾಕು ನೀಟಾಗಿ ಅದು ಮಿಕ್ಸ್ ಆಗಿದೆ ಹಾಲಿನ ಜೊತೆ. ಇದನ್ನು ನೀವೀಗ ಮುಖಕ್ಕೆ ಹಚ್ಚೋದ್ರಿಂದ ತುಂಬ ಅದ್ಭುತವಾಗಿ ನಿಮಗೆ ಮುಖಕ್ಕೆ ಹಿಡಿಯುತ್ತೆ. ಮತ್ತು ಯಾವುದೇ ರಫ್ನೆಸ್ಸು ಮತ್ತು ಈ ಥರ ರ್ಯಾಷಸ್ ಥರ ಆಗೋದು ಕಡಿಮೆ ಆಗುತ್ತೆ ಫ್ರಿಡ್ಜಲ್ಲಿ ಇಡೋದ್ರಿಂದ. ನೀಟಾಗಿ ಮಿಕ್ಸ್ ಆಗಿರುತ್ತೆ. ಬನ್ನಿ ಇವಾಗ ಹಚ್ಚೋಣ. ನಾನು ನೀಟಾಗಿ ಮಸಾಜ್ ಮಾಡ್ತಾ ಬರೋದ್ರಿಂದ ಗ್ಲೋ ಚೆನ್ನಾಗಿ ಬರುತ್ತೆ. ವಾರಕ್ಕೆ 2 ಸಲ ಮಾಡಿ, ಇಲ್ಲ ನಿಮಗೆ ಯಾವಾಗಲಾದ್ರು ಟೈಮ್ ಇದ್ದಾಗಲೂ ಕೂಡ ಮಾಡಿ. ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ನೀಟಾಗಿ ಅದು ಫೈನ್ ಪೌಡರ್ ಆಗಿರೋದ್ರಿಂದ ನೀಟಾಗಿ ಅದು ಬರ್ತಾ ಹೋಗುತ್ತೆ. ಮತ್ತು ನಾನು ಇಲ್ಲಿ ಮುಖಕ್ಕೆ ಮತ್ತು ಕತ್ತಿಗೆ ಎಲ್ಲ ಕಡೆನೂ ಹಚ್ಕೊಂಬರ್ತಾ ಇದ್ದೀನಿ. ನನಗಿಲ್ಲೊಂದು ಲೆಫ್ಟ್ ಸೈಡ್ ಒಂದು ಡಾರ್ಕ್ ಸ್ಪಾಟ್ ಇದೆ, ಅದು ಆದಷ್ಟು ರಿಡ್ಯೂಸ್ ಆಗ್ತಾ ಬರ್ತಿದೆ ಈ ಪ್ಯಾಕಿಂದ. ನೀವು ಒಮ್ಮೆ ಟ್ರೈ ಮಾಡೋದನ್ನ ಮರಿಬೇಡಿ. ಮುಖದ ಸೌಂದರ್ಯ ಜೊತೆಗೆ ಕೈಯಿನ ಸೌಂದರ್ಯ ಅಂಶ ಕಣ್ಣಿಗೂ ಕೂಡ ನನಗೆ ಹಚ್ಕೊತಾ ಇದ್ದೀನಿ. ಈಗ ಇದನ್ನು 10 ಮಿನಿಟ್ಸ್ ಬಿಟ್ಟಾದ್ಮೇಲೆ ವಾಶ್ ಮಾಡೋದು ಹೇಗೆ ಅಂತ ನೋಡ್ತೀನಿ. ಈಗ ಮುಖಕ್ಕೆ ಹಚ್ಚಿರೋ ಪ್ಯಾಕು ಒಂದು 10 ಮಿನಿಟ್ಸ್ ಬಿಡಬೇಕಾಗುತ್ತೆ ನೀವು, ಅಥವಾ 10 ಮಿನಿಟ್ಸ್ 15 ಮಿನಿಟ್ಸ್ ಬಿಡಿ. ಆವಾಗ ಅದ್ರ ಸತ್ವ ಏನಿರುತ್ತೆ ಅದು ಮುಖ ಚೆನ್ನಾಗಿ ಡ್ರೈ ಎಳ್ಕೊಳ್ಳುತ್ತದು. ನೋಡಿ, ನಾನು ಈ ಥರ ಹಚ್ಕೊಂಡಿದ್ದೀನಿ. ಒಂದು 10-15 ಮಿನಿಟ್ಸ್ ಆದಮೇಲೆ ಅದನ್ನು ವಾಶ್ ಮಾಡೋದಕ್ಕಿಂತ ಮುಂಚೆ ನೀರನ್ನು ಸ್ಪ್ಲ್ಯಾಶ್ ಮಾಡಿಕೊಂಡು ಸ್ವಲ್ಪ ನೆನೆಯಕ್ಕೆ ಬಿಡಬೇಕು. ಅದಾದ ನಂತರ ನೀವು ಅದನ್ನು ವಾಶ್ ಮಾಡ್ತಾ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಟೈಟ್ ಸ್ಕಿನ್ನಿಂಗ್ ಎಫೆಕ್ಟ್ ಕೊಡ್ತಾ ಇದೆ. ಇವಾಗ ನಾನು ಅದನ್ನು ನೀಟಾಗಿ ಬರೀ ವಾಟರಲ್ಲಿ ವಾಶ್ ಮಾಡ್ತಾ ಇದ್ದೀನಿ. ಇದನ್ನು ನೋಟ್ ಮಾಡ್ಕೊಳ್ಳಿ. ಯಾವುದೇ ಫೇಸ್ ವಾಶ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಈಗ ಅದನ್ನು ವೈಪ್ ಮಾಡಿ ಬರ್ತೀನಿ. ಈಗ ಆಫ್ಟರ್ ಫೇಸ್ ವಾಶ್ ಈ ಥರ ಆಗಿದೆ ನನ್ನ ಸ್ಕಿನ್ನು. ಈಗ ಆಫ್ಟರ್ ಬಾತ್ ಯಾವ ಥರ ಇರುತ್ತೆ ಅಂತ ನೀವೇ ನೋಡಿ.
ನೀವು ಒಮ್ಮೆ ಈ ಪ್ಯಾಕ್ನ ಟ್ರೈ ಮಾಡೋದನ್ನ ಮರಿಬೇಡಿ. ಆಫ್ಟರ್ ಬಾತ್ ಆದಮೇಲೆ ಸ್ಕಿನ್ ಇನ್ನೂ ಗ್ಲೋನೆಸ್ ಜಾಸ್ತಿ ಬಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿ ಒಳ್ಳೆಯ ಯೂಸ್ಫುಲ್ ಕಂಟೆಂಟ್ಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.